ಮೈಸೂರು ಕೊಡಗು ಲೋಕಸಭೆಯ ಬಿಜೆಪಿ ಟಿಕೆಟ್ ಯದುವೀರ್ ಒಡೆಯರ್ ಪಾಲಾಗೋದು ಬಹುತೇಕ ಖಚಿತ ಆಗಿದೆ. ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪೋದು ಬಹುತೇಕ ಖಚಿತವಾಗಿದೆ. ಈ ಸುಳಿವು ಸಿಗುತ್ತಲೇ ಪ್ರತಾಪ್ ಸಿಂಹ ಆಡಿದಂಥ ಮಾತು ಪಕ್ಷದೊಳಗೆ ಮತ್ತು ಹೊರಗಿನ ಸಂಚುಕೋರರಿಗೆ ಚಾಟಿ ಬೀಸಿದಂತಿತ್ತು. ನಾವು ಇಲ್ಲಿಗೆ ಯಾಕೆ ಬರ್ತೀವಿ? ಜನರ ಸೇವೆಗೋಸ್ಕರ ಬರ್ತೀವಿ. ಎಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು. ಇದು ಯುದ್ಧ, ಮೈಸೂರು ಯುದ್ಧ. ಈ ಯುದ್ಧ ಗೆಲ್ಲಲು ಈ ಬಾರಿ ಪ್ರತಾಪ್ ಸಿಂಹಗೆ ಪಟ್ಟ ಕಟ್ತಾ ಇಲ್ಲ. ಬದಲಾಗಿ ಮಹಾರಾಜರೇ ಯುದ್ಧದ ಮುಂದಾಳತ್ವವನ್ನ ವಹಿಸುತ್ತಿದ್ದಾರೆ. ಅಹಿಂದ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ತಂತ್ರಗಾರಿಕೆಯ ಗಾಳಿಯೂ ಸೋಕದ ಮಹಾರಾಜ ಯದುವೀರ್ಗೆ ಟಿಕೆಟ್ ನೀಡಲಾಗ್ತಾ ಇದೆ. ಸದಾ ಸೆಡ್ ಹೊಡೆದು ಮಾತಿನಲ್ಲೇ ಕಟ್ಟಿ ಹಾಕ್ತಾ ಇದ್ದ ಪ್ರತಾಪ್ ಸಿಂಹ ವಿರುದ್ಧ ಒಳಸಂಚು ಗೆದ್ದು ಬೀಗಿದೆ. ಪಕ್ಷ ನಿಷ್ಠೆ, ಅಭಿವೃದ್ಧಿ ಮಂತ್ರಕ್ಕೆ ಸೋಲಾಗಿದೆ ಅಂತ ಕಾರ್ಯಕರ್ತರು ಕೂಗೆಬ್ಬಿಸಿದ್ದಾರೆ. ಪ್ರತಾಪ್ ಸಿಂಹರ ಹ್ಯಾಟ್ರಿಕ್ ಕನಸು ನುಚ್ಚು ನೂರು. ಬೇಸರದಲ್ಲೇ ಎದುರಾಳಿಗಳ ವಿರುದ್ಧ ಸಿಂಹ ಘರ್ಜನೆ. ಹೌದು, ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದ್ದ ಸಂಸದ ಪ್ರತಾಪ್ ಸಿಂಹ ಕನಸು ನುಚ್ಚು ನೂರಾದಂತೆ ಕಾಣ್ತಿದೆ. ಪಕ್ಷನಿಷ್ಠ ಮೋದಿ ಭಕ್ತಿಯಿಂದ ತಲೆ ಕಾಯ್ದುಕೊಂಡಿದ್ದ ಸಿಂಹಗೆ ಈಗ ಅದೇ ನಿಷ್ಠೆ, ಅದೇ ಭಕ್ತಿ ಕೈಬಿಟ್ಟಿದೆ. ಮೈಸೂರು ಕೊಡಗು ಕ್ಷೇತ್ರದಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಈ ಬೇಸರದಲ್ಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಸಿಂಹ ಸ್ವಪಕ್ಷದ ನಾಯಕರ ವಿರುದ್ಧ ಘರ್ಜಿಸಿದ್ದಾರೆ. ಮಹಾರಾಜರ ಎಲೆಕ್ಷನ್ ಸ್ಪರ್ಧೆಯನ್ನ ಸ್ವಾಗತಿಸಿದ ಸಿಂಹ ರಾಜವಂಶಸ್ಥರ ಕಾನೂನು ಸಮರದ ರಹಸ್ಯವೂ ರಿವೀಲ್. ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಭಾರೀ ಕುತೂಹಲ ಮೂಡಿದೆ. ಮೈಸೂರಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮುಕ್ತವಾಗಿ ಮಾತನಾಡಿದ ಸಂಸದ ಸಿಂಹ ಟಿಕೆಟ್ ಕೈತಪ್ತಾ ಇರೋ ಸುಳಿವನ್ನ ನೀಡಿದ್ದಾರೆ. ಅಲ್ಲದೆ ಮಹಾರಾಜರ ಎಲೆಕ್ಷನ್ ಸ್ಪರ್ಧೆಗೆ ಸ್ವಾಗತಿಸ್ತೀನಿ ಎಂದ ಸಿಂಹ ರಾಜವಂಶಸ್ಥರ ಕಾನೂನು ಸಮರದ ಬಗ್ಗೆ ಪುಂಖಾನುಪುಂಖವಾಗಿ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಯುವರಾಜ ಅಥವಾ ಮಹಾರಾಜ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ನಮಗೆ ಒಂದು 2,000 ಎಕರೆ ಜಾಗ ಸಿಗುತ್ತೆ ಮೈಸೂರಿಗೆ. ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು, ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ, ಲಲಿತ್ ಮಹಲ್ ಪ್ಯಾಲೇಸ್ ಸಿಗುತ್ತೆ, ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ. ಆನಂತರ ನಿಮಗೆ ವಿಜಯಶ್ರೀಪುರದವ್ರಿಗೆ ಅನುಕೂಲ ಆಗುತ್ತೆ, ಸಿದ್ಧಾರ್ಥ ನಗರದವ್ರಿಗೆ, ಸಿದ್ಧಾರ್ಥ ಲೇಔಟ್ ಅವ್ರಿಗೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ. ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸೋರು ಜನರು. ನಾವು ಇಲ್ಲಿ ಯಾಕೆ ಬರ್ತೀವಿ? ಜನರ ಸೇವೆಗೋಸ್ಕರ ಬರ್ತೀವಿ. ಜನರ ಆಕಾಂಕ್ಷೆ ಏನಿರ್ತದೆ, ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ? ಪಾಪ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಅವ್ರನ್ನ ನೀವು ಒಕ್ಕಲೆಪ್ಸಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ? ಈಗ ಅವ್ರು ಕೊಡಲೇಬೇಕಾಗುತ್ತೆ, ಕೊಡ್ತಾರೆ ಅದನ್ನು. ಸಿದ್ದು ವಿರುದ್ಧ ಮಾತನಾಡಲು ಕೆಲವರಿಗೆ ತೊಡೆ ನಡುಗುತ್ತೆ. ನಾಯಕರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ವಾಗ್ದಾಳಿ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ ಏಕೈಕ ವ್ಯಕ್ತಿ ನಾನು. ಸಿದ್ದರಾಮಯ್ಯ ವಿರುದ್ಧ ಮಾತನಾಡೋಕೆ ನಮ್ಮ ನಾಯಕರಿಗೆ ತೊಡೆ ನಡುಗುತ್ತೆ ಅಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ಮಾತಿನಲ್ಲೇ ತಿವಿದಿದ್ದಾರೆ. ಅನ್ಸುತ್ತೆ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ನಾನು ಕೊಟ್ಕೊಂಡು ಹೇಳಿ ಬಯಸ್ತೇನೆ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರಾದ್ರೂ ಒಬ್ಬ ತೊಡೆ ತಟ್ಟಿದ್ರೆ, ಯಾರಾದ್ರೂ ಒಬ್ಬ ಹೇಳಿಕೆ ಭಾಗದಲ್ಲಿ ಯಾರ ಕೈ ದಮ್ಮು ಇಲ್ಲ ತಿಳ್ಕೊಳ್ಳಿ, ಒಂದು ಹೇಳಿಕೆ ಕೊಡಿಸ್ಬಿಡಿ ನೋಡೋಣ. ಸಿದ್ದರಾಮಯ್ಯ ಭಾಗದಲ್ಲಿ ಇರುವಂಥ ಲೀಡ್ಗಳ ಹತ್ರ ಕೆಲವರು ನಮ್ಮ ಜೊತೆ ಮಾತಾಡಿದ್ಬಿಟ್ರೆ ಅವತ್ತು ಯಾರು ಲೀಡರ್ಸ್ ನಿಂತಿರಲಿಲ್ಲ. ಪ್ರತಾಪ್ ಸಿಂಹನಿಗೆ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಬೋದಿತ್ತಾನೋ, ನಾನು ರಿಯಲ್ ಎಸ್ಟೇಟ್ ಮಾಡ್ಬೋದಿತ್ತು. ಅಲ್ಪಡ್ಗಳು 3 ಕ್ಲಾಸ್ ಫೇಲ್ ಆಗಿರೋರು ಮಾಡ್ತಾರೆ, ಪ್ರತಾಪ್ ಸಿಂಹ ಮಾಡಲಿಲ್ಲ. ನಾವು ಕಾಂಟ್ರಾಕ್ಟ್ ಮಾಡ್ಬೋದಿತ್ತು, ನಾವು ಕಮಿಷನ್ ಮಾಡ್ಬೋದಿತ್ತು, ಬಂದ್ಕೂಡಲೇ ಕಾರಣ ತೆಗೆದಕ್ಕೆ ಹಣ ಅಂತ ಹೇಳಿ ಬಟಾಣಿಗಳನ್ನು ಸಾಕ್ಬೋದಿತ್ತು. ಮಾಡಲಿಲ್ಲ ನಾನು ಅದನ್ನ. ಯಾಕಂದ್ರೆ ನಾನು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರೋನು, ಕೆಲಸ ಮಾಡಿದೆ, ಕಾರ್ಯಕರ್ತರ ಜೊತೆ ನಿಂತೆ.
ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ಗೆ ಟಿಕೆಟ್ ಸಾಧ್ಯತೆ ಬಗ್ಗೆ ಚರ್ಚೆ ತೀವ್ರಗೊಂಡಿದೆ. ಆದ್ರೆ ಈ ಬಗ್ಗೆ ಇದುವರೆಗೂ ಅರಮನೆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಯದುವೀರ್ ಸ್ಪರ್ಧೆ ಬಗ್ಗೆ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನನಗೆ ಚರ್ಚೆ ಆಗಿದೆ, ಆದರೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನ ನಾವು ಹೇಳಕ್ಕಾಗಲ್ಲ. ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ MP ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಉಳಿದಿದ್ದು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಇಲ್ಲ ನನ್ಗೆ ಗೊತ್ತಿಲ್ಲ. ನಾನಂತೂ ಯದುವೀರ್ ಅವ್ರನ್ನ ಸಂಪರ್ಕ ಮಾಡಿಲ್ಲ. ನಾನು ಯದುವೀರ್ ಅವ್ರನ್ನ ಸಂಪರ್ಕನೂ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಬೇರೆ ನಾಯಕರು ಯಾರಾದ್ರೂ ಮಾಡಿದ್ದಾರೆ ಗೊತ್ತಿಲ್ಲ ನನಗದು. ಇತ್ತ ಚಾಮರಾಜನಗರದಲ್ಲಿ ಸಿಎಂ ಸಿದ್ದು ಮಾತನಾಡಿ ಪ್ರತಾಪ್ ಸಿಂಹ ಕಾಲೆಳೆದಿದ್ದಾರೆ. ಪ್ರತಾಪ್ ಹೆಸರು ಕೆಡಿಸಿಕೊಂಡಿದ್ದಾರೆ, ಅದಕ್ಕೆ ಟಿಕೆಟ್ ಕೊಡ್ತಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ರೆ ಸಿಎಂ ಕುರ್ಚಿ ಅಲುಗಾಡಿಸ್ತೀನಿ ಎಂದಿದ್ದ ಪ್ರತಾಪ್ಗೆ ಮಾತಿನೇಟು ಕೊಟ್ಟಂತಹ ಸಿಎಂ 2 ಸಲ ಸಂಸದರಾಗಿದ್ರು ನಮ್ಮ ಕುರ್ಚಿ ಅಲ್ಲಾಡ್ಲೇ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಬಿಜೆಪಿಯವರು ಪ್ರತಾಪ್ ಸಿಂಹ ಹೆಸರು ಕೆಡಿಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಈಸ್ ಎ ಸಿಟ್ಟಿಂಗ್ MP. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅಂದರೆ ನನಗೆ ಟಿಕೆಟ್ ಕೊಟ್ಬಿಟ್ರೆ CM ಕುರ್ಚಿ ಅಲ್ಗಾಡುತ್ತೆ ಅನ್ನೋದು ಪ್ರತಾಪ್ ಸಿಂಹನೇ ಹೇಳ್ತಾರೆ. 2 ಸಾರಿ MP ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಳ್ಳಾಡಲೇ ಇಲ್ಲ. ಒಟ್ಟಾರೆ ಮೈಸೂರು ಕೊಡಗು ಕ್ಷೇತ್ರ ಸಾಕಷ್ಟು ಗದ್ದಲ ಎಬ್ಬಿಸಿದೆ. ಚುನಾವಣೆಗೂ ಮುನ್ನವೇ ಬಿಜೆಪಿ ಟಿಕೆಟ್ ಫೈಟ್ ತಾರಕಕ್ಕೇರಿದ್ದು ಯಾರಿಗೆ ಟಿಕೆಟ್ ಸಿಗಲಿದೆ ಎನ್ನುವುದು ಕುತೂಹಲ ಮೂಡಿಸಿದೆ. ರವಿ ಪಾಂಡೂಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.